ತಾಯಿಯ ಎದೆ ಹಾಲು ಅಥವಾ ಸ್ತನ್ಯಪಾನ ಇದು ತುಂಬಾ ಮುಖ್ಯ ಅಂತ ಇತ್ತೀಚಿನ ದಿನಗಳಲ್ಲಿ ಜಾಗೃತಿಯನ್ನ ನಾವು ನೋಡ್ತಾ ಇದ್ವಿ. ತುಂಬ ಬೆನಿಫಿಟ್ಸ್ ಇದೆ ಬ್ರೆಸ್ಟ್ ಫೀಡಿಂಗ್ ಇಂದ ಫಾರ್ ದ ಮದರ್, ತಾಯಿಗೆ, ಹಾಗೆ ಮಗುಗೆ ಕೂಡ, ಹಾಗೆ ಈ ಒಂದು ಸೋಷಿಯಲ್ ವೆಲ್ಬೀಯಿಂಗ್ ಕೂಡ. ಮೊದಲನೆಯ ಒಂದು ಹಾಲು ಏನ್ ಬರುತ್ತೆ ಮೊದಲ 3 ದಿನಗಳು ಇದನ್ನ ಹೇಗೆ ಕೊಡಬೇಕು? ದ ಫಸ್ಟ್ ಮಿಲ್ಕ್ ಅಥವಾ ದ ಡಿಸ್ಚಾರ್ಜ್ ದಟ್ ವಿ ಸಿ ಇಸ್ ಕಾಲ್ಡ್ ಎಸ್ ಕೊಲೆಸ್ಟ್ರಾಲ್. ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಗರ್ಭ ಸಂಸ್ಕಾರ, ಅದರಲ್ಲಿ ವಿಶೇಷವಾಗಿ ಬಾಣಂತಿ ಚರ್ಯೆ ಕುರಿತಾದಂತಹ ಮಾಹಿತಿಯನ್ನ ತಿಳಿಸಿಕೊಡುವಂತಹ ಕಾರ್ಯಕ್ರಮ ಇದಾಗಿದೆ. ಗರ್ಭ ಸಂಸ್ಕಾರ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಾಣಂತಿಯ ಆರೈಕೆ ಹೇಗೆ ಅನ್ನೋದನ್ನ ಕಳೆದ 2-3 ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತಾ ಸಾಗಿದ್ದೀವಿ. ಇಂದು ಬಹಳ ವಿಶೇಷ ರೀತಿಯಲ್ಲಿ ತಾಯಿಯ ಎದೆ ಹಾಲು ಅಮೃತ ಸಮಾನ, ಅದುವೇ ಜೀವಾಮೃತ ಅಂತ ಕರೀತಾರೆ. ಇದು ಪೌಷ್ಟಿಕಾಂಶಗಳ ಆಗರವೂ ಕೂಡ ಹೌದು. ಇಂತಹ ಒಂದು ಎದೆ ಹಾಲನ್ನ ಮಗುವಿಗೆ ನೀಡೋದ್ರಿಂದ ಮಗುವಿನ ಒಂದು ಪ್ರತಿರಕ್ಷಣಾ ವ್ಯವಸ್ಥೆ ಕೂಡ ಸುಧಾರಿಸುತ್ತೆ. ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಸಮಸ್ಯೆಗಳವರೆಗೂ ಎಲ್ಲಾ ಆರೋಗ್ಯ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿ ಈ ಜೀವಾಮೃತಕ್ಕಿರುತ್ತೆ. ಇನ್ನ ಪ್ರತಿಕಾಯಗಳನ್ನ ಸೃಷ್ಟಿ ಮಾಡಲಿಕ್ಕೂ ಕೂಡ ಸೆಲ್ಫ್ ಅಥವಾ ಒಂದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ನ ಉದ್ದೀಪನ ಮಾಡಲಿಕ್ಕೂ ಈ ಒಂದು ಜೀವಾಮೃತ ಅಥವಾ ತಾಯಿಯ ಎದೆ ಹಾಲು ಅತ್ಯಂತ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತೆ. ಹೀಗಾಗಿ ತಾಯಿಯಿಂದ ಬರುವಂತಹ ಅಮೃತ ಸಮಾನವಾದಂತಹ ಈ ಒಂದು ಜೀವಾಮೃತದ ವಿಶೇಷತೆ ಏನು, ಇದನ್ನ ಯಾಕೆ ನಾವು ಇಷ್ಟೊಂದು ಮಹತ್ವವನ್ನ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ಒಂದು ಡಿಕೇಡ್ನಲ್ಲಿ ನಾವು ನೀಡ್ತಾ ಬಂದಿದ್ದೀವಿ ಅನ್ನೋದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ತಾಯಿಯ ಎದೆ ಹಾಲು ಅಥವಾ ಸ್ತನ್ಯಪಾನ ಇದು ತುಂಬಾ ಮುಖ್ಯ ಅಂತ ಇತ್ತೀಚಿನ ದಿನಗಳಲ್ಲಿ ಜಾಗೃತಿಯನ್ನ ನಾವು ನೋಡ್ತಾ ಇದ್ವಿ. 2000 ಈ ಒಂದು ಎರ ಆದ್ಮೇಲೆ ಎಲ್ಲೇ ಹೋದ್ರೂ ಕೂಡ ಇದಕ್ಕೆ ಹೆಚ್ಚಿನ ಒಂದು ಪ್ರಾಮಿನೆನ್ಸ್ ನ ನೀಡ್ತಾ ಇದೀವಿ. ಸೊ ಇದು ತಾಯಿಯ ದೇಹಕ್ಕೂ, ದೇಹ ಸ್ಥಿತಿಯನ್ನ ಸುಧಾರಿಸಕ್ಕೂ, ಮಾನಸಿಕವಾಗಿ ಮಗುವಿನ ಜೊತೆ ಬಾಂಧವ್ಯದ ಬೆಸುಗೆಯನ್ನ ಹೆಣಿಲಿಕ್ಕೂ ಇದು ಸಾಕಷ್ಟು ಉತ್ತಮವಾದಂತಹ ಮಾಧ್ಯಮವಾಗಿದೆ. ಹೀಗಾಗಿ ಅದರಿಂದ ನಾವು ವಿ ಶುಡಂಟ್ ರಿಫ್ರೈನ್ ಹರ್ ಫ್ರಮ್ ಡೂಯಿಂಗ್ ಹರ್ ಬೇಸಿಕ್ ಬಯೋಲಾಜಿಕಲ್ ಡ್ಯೂಟೀಸ್ ಅಂತ ಹೇಳ್ತೀವಿ. ತಾಯಿಯ ಒಂದು ಮಾನಸಿಕ ಸ್ಥಿತಿಗತಿ ಕೂಡ, ಎಮೋಷನಲ್ ವೆಲ್ಬೀಯಿಂಗ್ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಪೂರ್ವ ಹಂತಕ್ಕೆ ತಲುಪುವಲ್ಲಿ ಇದು ಸಹಾಯಕಾರಿ ಆಗುತ್ತೆ ಅಂತ ತಿಳಿಸ್ತಾರೆ. ಈ ಬಗ್ಗೆ ಒಂದಷ್ಟು ಉಪಯುಕ್ತಕರವಾದಂಥ ಮಾಹಿತಿಯನ್ನು ನಮ್ಮ ಜನತೆಗೆ ಅಂತ ತಿಳಿಸ್ತೀವಿ. ಸೊ ಇವಾಗ ಬ್ರೆಸ್ಟ್ ಫೀಡಿಂಗ್ ಅಂತ ಏನು ಹೇಳ್ತೀವಿ, ಹಾಲು ಉಣಿಸೋದು ಬರೀ ತಾಯಿಗೆ ಮಾತ್ರ ಅವಳಿಗೆ ಅದು ಒಂದು ರೀತಿಯಲ್ಲಿ ಪರಿಪೂರ್ಣವಾಗಿ ದೇಹ ಸ್ಥಿತಿನ ಮತ್ತೆ ತರಕ್ಕೆ ತುಂಬ ಬೆನಿಫಿಟ್ಸ್ ಇದೆ ಬ್ರೆಸ್ಟ್ ಫೀಡಿಂಗಿಂದ ಫಾರ್ ದ ಮದರ್, ತಾಯಿಗೆ, ಹಾಗೆ ಮಗುಗೆ ಕೂಡ, ಹಾಗೆ ಈ ಒಂದು ಸೋಷಿಯಲ್ ವೆಲ್ಬೀಯಿಂಗ್ ಕೂಡ, ತಾಯಿ ಮತ್ತು ಮಗುವಿನ ಒಂದು ಸೋಷಿಯಲ್ ವೆಲ್ಬೀಯಿಂಗ್ ಕೂಡ. ಸೊ ಇವಾಗ ನಾವು ನಮ್ಮ ಹಿಸ್ಟ್ರಿನ ನೋಡಿದ್ರೆ ಅಥವಾ ಮುಂಚಿಂದಿದ್ರೆ ನೋಡಿದ್ರೆ ನಮ್ಮ ಪುರಾಣಗಳಲ್ಲಿ ನಾವು ಹಾಲು ಉಣಿಸೋದ್ ಬಗ್ಗೆ ಬಹಳ ಇಂಪಾರ್ಟೆನ್ಸ್ನ ಕೊಡೋದನ್ನ ನಾವು ನೋಡಿದ್ದೀವಿ. ಇವಾಗ ಕೃಷ್ಣನ ಕಥೆಗಳನ್ನೇ ನಾವು ನೋಡುವಾಗ ಕೃಷ್ಣ ಹೇಗೆ ಒಂದು ವೆಟ್ ನರ್ಸ್ ಅಥವಾ ಒಂದು ಧಾತ್ರಿ ಬಂದು ಅವನಿಗೆ ಹಾಲನ್ನ ಕುಡಿಸೋ ಒಂದು ಸಮಯದಲ್ಲಿ ಹೇಗೆ ಅವನನ್ನ ಕೊಲ್ಲಕ್ಕೆ ಟ್ರೈ ಮಾಡ್ತಾಳೆ, ಆದರೆ ಕೃಷ್ಣ ಹೇಗೆ ಅವಳನ್ನ ಪೂತನನ್ನ ಮತ್ತೆ ಎಲ್ಲ ಬದಿಸ್ತಾನೆ, ಅದ್ರದ್ದೆಲ್ಲ ಕಥೆಗಳನ್ನ ಕೇಳಿದೀವಿ. ಹಾಗೆ ಎಲ್ಲ ಒಂದು ತಾಯಿಂದ್ರು ಅವರ ಮಗುವಿನ ಬೆಳವಣಿಗೆಗೆ ಹಾಲು ಉಣಿಸೋದ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ರು, ಯಾವ ರೀತಿಯ ಆಚಾರ ವಿಚಾರಗಳನ್ನ ಮಾಡ್ತಾ ಇದ್ರು, ಇದನ್ನೆಲ್ಲ ನಮ್ಮ ಕಥೆಗಳಲ್ಲಿ ಸಾಕಷ್ಟು ಮಟ್ಟಕ್ಕೆ ಕೇಳಿದ್ದೀವಿ. ನಾವು ಒಂದು ಈ 19th ಸೆಂಚುರಿ ಆ ಒಂದು ಟೈಮಲ್ಲಿ ನಾವು ನೋಡ್ತೀವಿ ಹಾಲು ಉಣಿಸೋದ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಎಲ್ಲರನ್ನಲ್ಲೂ ಗಮನವನ್ನು ಹೀನವಾಗಿ ನೋಡಕ್ ಶುರು ಮಾಡ್ತಾರೆ. ಅದನ್ನ ಲೋ ಕ್ಲಾಸ್ ಆಗಿ ನೋಡ್ತಾರೆ, ಅಥವಾ ಇದು ಅನ್ಕಲ್ಚರ್ಡ್ ಒಂದು ಫೆನಾಮಿನಾ, ಇದು ಎಲ್ಲರೂ ಮಾಡೋದಲ್ಲ, ಇದು ಹೈ ಕ್ಲಾಸ್ ಅಲ್ಲಿರೋರು ಮಾಡೋದಲ್ಲ, ಇದು ಒಂದು ದೇಹದ ಒಂದು ಅವರ ಒಂದು ಸ್ಟೇಚರ್ನ ಬ್ಯೂಟಿನ ಕಮ್ಮಿ ಮಾಡಿಸುತ್ತೆ. ಸೊ ಇದು ಆ ರೀತಿಯ ಒಂದು ಇದನ್ನ ನೋಡ್ತಾ ಇದ್ರು ಬ್ರೆಸ್ಟ್ ಫೀಡಿಂಗ್ ಮಾಡೋದು. ಆದರೆ ಈ ಒಂದು ಏನು ಒಂದು ಆಲೋಚನೆ ಇತ್ತೋ ಇದನ್ನ ಒಂದು ಗ್ರೂಪ್ ಆಫ್ ಸೈಂಟಿಸ್ಟ್ ರಿಸರ್ಚ್ನೆಲ್ಲ ಮಾಡಿದ ಮೇಲೆ, ಹಲವಾರು ವರ್ಷದ ಒಂದು ರಿಸರ್ಚ್ ಮಾಡಿದ ಮೇಲೆ ಅವರಿಗೆ ಗಮನ ಮತ್ತೆ ಬರೋದು ಬ್ರೆಸ್ಟ್ ಫೀಡಿಂಗಿನ ಇಂಪಾರ್ಟೆನ್ಸ್ ಬಗ್ಗೆ. ಸೊ ಈ ಬ್ರೆಸ್ಟ್ ಫೀಡಿಂಗಿನ ಇಂಪಾರ್ಟೆನ್ಸ್ನ ನಮ್ಮ ಹಳೆಯ ಕಾಲದಿಂದನೂ ನಾವು ತುಂಬ ವರ್ಷಗಳಿಂದನೂ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಅದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೂಡ ಕೊಡ್ತೀವಿ. ಸೊ ಈ ಒಂದು ಸ್ವಲ್ಪ ವರ್ಷದ ಒಂದು 100 ವರ್ಷದ ಹಿಂದೆ ಏನಿತ್ತು ಸಿನಾರೋ, ಇವಾಗ ಆ ಥರ ಇಲ್ಲ. ಇವಾಗ ಗವರ್ಮೆಂಟ್ ಕೂಡ ಅದರದ ಬಗ್ಗೆ ಒಂದು ಸ್ಟ್ರಿಕ್ಟ್ ಆಗಿರೋ ಒಂದು ನಾರ್ಮ್ಸ್ ಮಾಡಿದ್ದಾರೆ. ಬೇಬಿ ಫ್ರೆಂಡ್ಲಿ ಇರ್ತಕ್ಕಂಥ ಒಂದು ಹಾಸ್ಪಿಟಲ್ ವೆಂಚರ್ನ ಮಾಡಿಸೋದಲ್ಲಿ, ಹಾಗೆ ಈ ಪಬ್ಲಿಕ್ ಸ್ಪೇಸಸ್ ಅಲ್ಲೂ ಕೂಡ, ಹಾಗೆ ಈ ಬ್ರೆಸ್ಟ್ ಫೀಡಿಂಗ್ ಅವೇರ್ನೆಸ್ ಅಂತಾನೆ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ಅವೇರ್ನೆಸ್ ವೀಕ್
ಬರೋದು ಈ ಆಗಸ್ಟ್ನಲ್ಲಿ. ಸೊ ಆಗಸ್ಟ್ನಲ್ಲಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ಸು ಈ ಬ್ರೆಸ್ಟ್ ಫೀಡಿಂಗನ್ನು ಇನ್ಕ್ಲೂಡ್ ಮಾಡೋದ್ರಲ್ಲಿ, ಹಾಗೆ ಅದರಿಂದ ಆಗ್ತುವಂಥ ಒಂದು ಬೆನಿಫಿಟ್ಸ್ ಬಗ್ಗೆ, ತಾಯಿಗೆ, ಹೊಸ ತಾಯಿಗೆ ಅದರಲ್ಲಿ ಇರ್ತಕ್ಕಂಥ ಡೌಟ್ಸ್ ಬಗ್ಗೆ, ಯಾವ ಪೊಸಿಷನಲ್ಲಿ ನಾನು ಬ್ರೆಸ್ಟ್ ಫೀಡ್ ಮಾಡ್ಬೋದು, ನಂಗೆ ಇಂಥ ತೊಂದರೆಗಳಿದೆ, ಸೊ ಇದರದ ಒಂದು ಪ್ರಾಬ್ಲಮಿಂದ ನನಗೆ ಬ್ರೆಸ್ಟ್ ಫೀಡ್ ಮಾಡುವ ಒಂದು ತೊಂದರೆಗಳಿರುತ್ತೆ, ಯಾವ ಪೊಸಿಷನ್ಸಲ್ಲಿ ಮಾಡೋದಾಗಲಿ, ಅಥವಾ ನಾನು ಅದಕ್ಕೆ ಚೆನ್ನಾಗಿ ಹಾಲು ಬರಬೇಕು ಅಂದರೆ ಯಾವ ರೀತಿ ಆ ಒಂದು ಆಹಾರನ ತಗೊಳ್ಬೇಕು, ಯಾವ ರೀತಿ ಕ್ರಮಗಳನ್ನು ಆಚರಿಸ್ಬೇಕು. ಸೊ ಇದ್ರದ್ದೆಲ್ಲ ಕೂಡ ಸಾಕಷ್ಟು ಮಟ್ಟಿಗೆ ಅವೇರ್ನೆಸ್ ಕ್ಯಾಂಪ್ಸ್ಗಳು ನಡೀತಾ ಇರುತ್ತೆ. ಹಾಗೆ ಅದ್ರ ಬಗ್ಗೆ ಕೊಡುವ ಒಂದು ಫೀಡ್ಬ್ಯಾಕ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು. ಸೊ ಇವೆಲ್ಲ ಕೂಡ ಜಾಗೃತಿ ಅಂದರೆ ಎಲ್ಲ ಕಡೆನೂ ಇದನ್ನ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಇಸ್ ಆಲ್ಸೋ ಸಪೋರ್ಟಿಂಗ್ ಇಟ್. ಸೊ ಇದನ್ನ ನಾವು ನೋಡಬೇಕು ಅಂತ ಅಂದಾಗ ನಾನು ಹೇಳ್ತಾ ಇದ್ದೆ ನಿಮಗೆ, 20th ಸೆಂಚುರಿ ಅಥವಾ 19th ಸೆಂಚುರಿಯ ಒಂದು ಶುರುವಿನಲ್ಲಿ ಆಗಿರದ ಒಂದು ಬ್ರಿಟಿಷರ ಒಂದು ಇದರಲ್ಲಿ ಅವ್ರಲ್ಲಿ ಇದನ್ನ ಮೊದಲನೇದಾಗಿ ಇದನ್ನ ಬ್ರೆಸ್ಟ್ ಫೀಡಿಂಗನ್ನು ಮಾಡಬಾರ್ದು ಹೆಣ್ಮಕ್ಳು, ಅವರು ಎಸ್ಪೆಷಲಿ ಅವ್ರ ಸ್ಟೇಚರ್ನ ಬ್ಯೂಟಿನ ಕಮ್ಮಿ ಮಾಡಿಸುತ್ತೆ ಅಂತ ಅವಾಗ ವೆಟ್ ನರ್ಸ್ ಅಥವಾ ಧಾತ್ರಿಗಳಿಗೆ ಅದನ್ನು ಕೊಡಿಸ್ತಾ ಇದ್ರು. ಸೊ ಅದನ್ನ ಆ ಒಂದು ಕಲ್ಚರನ್ನ ಸ್ಟಾಪ್ ಮಾಡಿ ನಾವು ಟುಡೇ ದೇ ಆರ್ ದ ಮೋಸ್ಟ್ ಪ್ರೌಡ್ ಪೀಪಲ್ ಟು ಟೆಲ್ ದಟ್ ದೇ ಫೀಡ್ ದೇರ್ ಚಿಲ್ಡ್ರನ್ ಅಂತ, ದೇ ಆರ್ ಬ್ರೆಸ್ಟ್ ಫೆಡ್ ಅನ್ನೋಕ್ಕೆ ದೇ ಆರ್ ವೆರಿ ಪ್ರೌಡ್ ಟು ಟೆಲ್. ಸೊ ಇದು ಈ ಒಂದು ಮತ್ತೆ ಈ ಕಲ್ಚರ್ ಸೆಟ್ ಬ್ಯಾಕ್ ಬರಬೇಕು, ಇದು ಬಂದಿದೆ ಅಂತ ಅಂದಾಗ ಬ್ರೆಸ್ಟ್ ಫೀಡಿಂಗದ ಬಗ್ಗೆ ಇಂಪಾರ್ಟೆನ್ಸು ನಮಗೂ ಗೊತ್ತಿರಬೇಕು. ಯಾವ ರೀತಿ ಇವಾಗ ಎಷ್ಟೊಂದು ಜನಕ್ಕೆ ಕೊಲೆಸ್ಟ್ರಾಮ್ ಅಂತ ನಾವು ಏನು ಹೇಳ್ತೀವಿ, ದ ಫಸ್ಟ್ ಫ್ಯೂ ಅವರ್ಸಲ್ಲಿ ಬರ್ತಕ್ಕಂಥ ಒಂದು ಹಾಲಿಂದು ಇದನ್ನು ಲಿಕ್ವಿಡ್ ಗೋಲ್ಡ್ ಅಂತ ಕೂಡ ಕರೀತಾರೆ. ಸೊ ಎಷ್ಟೊಂದು ಜನ ಇದನ್ನು ಮಾಡಬಾರ್ದು ಅಥವಾ ಇದನ್ನು ಕೊಡಬಾರ್ದು ಅಂತ ಇರುತ್ತೆ. ಬಟ್ ಇದನ್ನು ನಾವು ರಿಸರ್ಚ್ ಮಾಡಿ ನೋಡಿದಾಗ ಯಾಕವರು ಬೇಡ ಅನ್ನೋದು ಒಂದು ಕೆಲವರು ಕಾರಣಗಳನ್ನು ಕೊಡೋದು, ಒಂದು ರೀತಿಯಲ್ಲಿ ಮೊದಲನೇದಾಗಿ ಅದು ಬಂದಿರೋದ್ರಿಂದ ಅದನ್ನು ಕ್ಲೆನ್ಸ್ ಮಾಡಿ ಆಮೇಲೆ ಆ ಹಾಲನ್ನು ಕೊಡುವಂಥದ್ದು ಇರುತ್ತೆ. ಸೊ ಇದು ಕೆಲವರು ಹೇಳೋ ಕಾರಣಗಳು. ಹಾಗೆ ಈ ಕೊಲೆಸ್ಟ್ರಾಮ್ ಅನ್ನೋದು ಅದರದ್ದೇ ಒಂದು ಸಾಕಷ್ಟು ಮಟ್ಟಿಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ನಾವು ನೋಡಿದಾಗ. ಕೊಲೆಸ್ಟ್ರಾಮ್ ಅಥವಾ ಮೊದಲನೆಯ ಒಂದು ಹಾಲು ಏನು ಬರುತ್ತೆ, ಮೊದಲ 3 ದಿನಗಳು ಇದನ್ನ ಹೇಗೆ ಕೊಡಬೇಕು, ಯಾಕಾಗಿ ಕೊಡಬೇಕು, ಇದರಲ್ಲಿ ಯಾವೆಲ್ಲ ಒಂದು ಅಂಶಗಳು ಇರುತ್ತೆ ಅನ್ನೋದನ್ನ ನೀವೀಗ ತಿಳಿಸ್ಬೋದು. ಇವಾಗ ಈ ಕೊಲೆಸ್ಟ್ರಾಮ್ ಅನ್ನೋದು ಮೆಮರಿ ಗ್ಲ್ಯಾಂಡ್ಸ್ ಅಥವಾ ನಮ್ಮದು ಬ್ರೆಸ್ಟ್ ಗ್ಲ್ಯಾಂಡ್ಸ್ ಏನಿದೆ, ದೇ ಟೇಕ್ ಟೈಮ್ ಆನ್ ದ ಡೆವಲಪ್ಮೆಂಟ್ ಆಫ್, ದೇ ಆರ್ ಗೆಟಿಂಗ್ ರೆಡಿ ಮಿಲ್ಕ್ ಪ್ರೊಡಕ್ಷನ್ಗೆ. ಇವು ಕೂಡ ನಮ್ಮ ದೇಹ ಹೇಗೆ ಒಂದು ಪ್ರೆಗ್ನೆನ್ಸಿಗೆ ಡೆಲಿವರಿಗೆ ರೆಡಿ ಆಗ್ತಿದೆಯೋ ಅದೇ ರೀತಿಯಲ್ಲಿ ಬ್ರೆಸ್ಟ್ ಫೀಡಿಂಗಿಗೆ ಇಟ್ ಈಸ್ ಆಲ್ಸೋ ಗೆಟಿಂಗ್ ರೆಡಿ. ಈ ಒಂದು ಪ್ರೊಸೆಸ್ಸಲ್ಲಿ ದ ಫಸ್ಟ್ ಮಿಲ್ಕ್ ಅಥವಾ ದ ಡಿಸ್ಚಾರ್ಜ್ ದಟ್ ವಿ ಸಿ ಇಸ್ ಕಾಲ್ಡ್ ಎಸ್ ಕೊಲೆಸ್ಟ್ರಾಮ್. ಇದನ್ನು ದೇ ಕಾಲ್ಡ್ ಇಟ್ ಅಸ್ ಗೋಲ್ಡನ್ ಡ್ರಾಪ್ಸ್, ದ ಫಸ್ಟ್ ಮಿಲ್ಕ್ ಅಂತ ಹೇಳ್ತಾರೆ. ಸೊ ಈ ಒಂದು ಹಾಲಿನ ಒಂದು ನಾವು ನೋಡಿದಾಗ ಇದರಲ್ಲಿ ಪ್ರೋಟೀನ್ ಮತ್ತು ಸಾಲ್ಟ್ ಕಂಟೆಂಟು ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ದಿ ಮಿಲ್ಕ್ ವಿಚ್ ಕಮ್ಸ್ ಲೇಟರ್ ಆನ್. ಸೊ ಈ ಮಿಲ್ಕ್ ಎಸ್ಟಾಬ್ಲಿಷ್ ಆಗೋಕ್ಕೆ ಅಂದರೆ ಒಂದು ಚೆನ್ನಾಗಿ ಮಿಲ್ಕ್ ಬಂದು ಪ್ರೊಡಕ್ಷನ್ ಶುರು ಆಗಬೇಕು ಅಂದರೆ ಕೆಲವ್ರಿಗೆ 7 ದಿನದಲ್ಲಾಗುತ್ತೆ, ಸ್ವಲ್ಪ ಲೇಟ್ ಆಗೋವ್ರಿಗೆ 7 ದಿನ ಆಗುತ್ತೆ, ಇನ್ನು ಕೆಲವ್ರಿಗೆ 3 ದಿನದಲ್ಲೇ ಅದು ಶುರು ಆಗುತ್ತೆ. ಒಂದು 72 ಅವರ್ಸ್ ಅಟ್ಲೀಸ್ಟ್ ಬೇಕಾಗುತ್ತೆ. ಅಂದರೆ ಇದು ಹೇಗೆ, ಇದು ರೆಸ್ಟ್ ಮೇಲೆ ಡಿಪೆಂಡ್, ದೇಹಕ್ಕೆ ಎಷ್ಟು ವಿಶ್ರಾಂತಿ ಸಿಗುತ್ತೋ ಆ ಪ್ರೊಡಕ್ಷನ್ ಅಷ್ಟು ಚೆನ್ನಾಗಾಗುತ್ತಾ, ಹೇಗೆ? ಇದು ತುಂಬ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋಕೆ. ಇದನ್ನ ಲ್ಯಾಕ್ಟೋಜೆನೆಸಿಸ್ ಅಂತ ಹೇಳ್ತೀವಿ. ಈ ಫಸ್ಟ್ ಜೆನೆಸಿಸ್ ಇವಾಗ ಬರ್ತಾ ಇರೋದು ಡಿಸ್ಚಾರ್ಜ್, ಇವಾಗ ಫಸ್ಟ್ ಸ್ಟೇಜ್ ಇದೇನಾಗುತ್ತೆ, 2ನೇ ಸ್ಟೇಜಿಗೆ ಟರ್ನ್ ಆಗಬೇಕು ಅಂದರೆ ದೇಹ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ಸೆಕೆಂಡ್ ಸ್ಟೇಜಿಗೆ ಹೋಗಿದೆ, ಇವಾಗ ಮಿಲ್ಕ್ ಪ್ರೊಡಕ್ಷನ್ ಶುರು ಆಗುತ್ತೆ ಅಂತ. ಇದು ಶುರು ಆಗೋದು ಒಂದು ಸ್ಟಿಮ್ಯುಲೇಷನ್ ನಂತರ. ಈ ಸ್ಟಿಮ್ಯುಲೇಷನ್ ಬರೋದು ಮಗುವಿನಿಂದ. ಸೊ ಒಂದು ಸಕ್ಲಿಂಗ್ ರಿಫ್ಲೆಕ್ಸ್ ಅಂತ ನಾವು ಏನು ಹೇಳ್ತೀವಿ, ಆ ಒಂದು ನಿಪ್ಪಲ್ ಒಂದು ಸ್ಟಿಮ್ಯುಲೇಷನ್ ಇಂದಾನೆ ಆ ಒಂದು ಪ್ರೊಡಕ್ಷನ್ಗೆ ಶುರು ಆಗುತ್ತೆ. ಅದಕ್ಕೆ ಒಂದು 72 ಅವರ್ಸ್ ಬೇಕಾಗತ್ತೆ. ಸೊ ಈ ಒಂದು ಟೈಮಲ್ಲಿ, ಸೊ ಆ ಒಂದು ಕಾರಣದಿಂದಾನೇ ಮಗುವನ್ನ ಮೊದಲು ಡೆಲಿವರಿಯ ನಂತರ ಹೌದು ಕೊಡೋಕೆ ಶುರು ಮಾಡ್ತಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ದಿಸ್ ಹ್ಯಾಪನ್ಸ್. ಬರೀ ನಿಪ್ಪಲ್ ಸ್ಟಿಮ್ಯುಲೇಷನ್ ಇಂದಾನೆ ಸಾಕಷ್ಟು ಮಟ್ಟು ಬದಲಾವಣೆಗಳ ದೇಹದಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಅದರಿಂದ ಒಂದು ಹ್ಯಾಪಿ ಹಾರ್ಮೋನಿನ ಒಂದು ಸ್ಟಿಮ್ಯುಲೇಷನ್ ಆಗ್ಬೋದು, ಗರ್ಭದಲ್ಲಿ ಇರ್ತಕ್ಕಂಥ ಒಂದು ಬದಲಾವಣೆ ಅಂದರೆ ಗರ್ಭಕೋಶದಲ್ಲಿರೋ ಒಂದು ಬದಲಾವಣೆಗೆ ಸಹಾಯ ಮಾಡ್ತಕ್ಕಂಥದ್ದು, ಎಕ್ಸ್ಪಲ್ಷನ್ಗೂ ಸಹಾಯ ಮಾಡುತ್ತೆ. ಹಾಗೆ ಒಂದು ಆ ಸಕ್ಲಿಂಗ್ ರಿಫ್ಲೆಕ್ಸ್ ಇಂದಾನೆ ಲ್ಯಾಕ್ಟೋಜೆನೆಸಿಸ್ನ ನೆಕ್ಸ್ಟ್ ಪ್ರೊಸೀಜರ್ಸ್ ಶುರು ಆಗುತ್ತೆ, ಹಾಲು ಬರೋಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಕೊಲೆಸ್ಟ್ರಾಮ್ ಬರೋದು ಆ ಒಂದು ಪ್ರೊಸೆಸ್ ಶುರು ಆಗೋಕ್ಕೆ ಮೊದಲು ಬರ್ತಕ್ಕಂಥದ್ದು ಒಂದು ಫಸ್ಟ್ 2-3 ಡೇಸ್. ಸೊ ಏನು ಒಂಥರ ಯೆಲ್ಲೋಯಿಶ್ ಆಗಿರುತ್ತೆ, ಸ್ವಲ್ಪ ನೀರಿನ ಅಂಶ ಇರ್ತಕ್ಕಂಥದ್ದು ಇರುತ್ತೆ, ಸಿಹಿ ಅಂಶ ಕಡಿಮೆ ಇರುತ್ತೆ ಅದರಲ್ಲಿ. ಸೊ ಮಗುವಿನಲ್ಲೂ ಅದು ಒಂಥರ ನಾಟ್ ಸ್ಯಾಚುರೇಟ್. ಸೊ ಇಂಪೇಷಂಟ್ ಆಗಿರೋ ತಾಯಿಂದ್ರಿಗೆ ಅವ್ರಿಗೆ ಬರ್ತಿದ್ಯೋ ಇಲ್ವೋ, ಹಾಲು ಬರ್ತಾ ಇಲ್ವೋ. ಸೊ ದೇ ಹ್ಯಾವ್ ಟು ಬಿ ವೆರಿ ಪೇಷಂಟ್.
ಒಂದು 3 ದಿನ ಒಂದು ಗ್ಯಾಪನ್ನು ಕೊಟ್ಟಿದ ಮೇಲೆ ಈ ಹಾಲಿನ ಪ್ರೊಡಕ್ಷನ್ ಶುರು ಆಗುತ್ತೆ. ಸೊ ಈ ಕೊಲೆಸ್ಟ್ರಮನ್ನು ನಾವು ನೋಡಬೇಕಾದ್ರೆ ಇದರಲ್ಲಿ ಸಾಕಷ್ಟು ಮಟ್ಟಿಗೆ ರಿಸರ್ಚ್ ನಡೆದಿದೆ. ಇಲ್ಲಿ ಮಗುವಿಗೆ ಸ್ಪೆಸಿಫಿಕ್ ಆಗಿ ಮಗುವಿಗೆ ಏನೇನು ಇಮ್ಯುನಿಟಿದು ಅಥವಾ ಆ್ಯಂಟಿಬಾಡೀಸ್ ಆಗಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರುವ ಒಂದು ವ್ಯಾಧಿ ಕ್ಷಮತ್ವ ಶಕ್ತಿನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದಾಗಲಿ, ಅದರ ಒಂದು ಬುದ್ಧಿ ಬೆಳವಣಿಗೆಗೆ, ಆ ಸ್ಕಿನ್ ಟು ಸ್ಕಿನ್ ಟಚ್ಚಿಂದ ಬರ್ತಕ್ಕಂಥ ಒಂದು ಕೆಲವು ಸರ್ಜ್ಗಳಿರ್ಬೋದು, ಎನ್ಸೈಮ್ಯಾಟಿಕ್ ಆ್ಯಕ್ಷನ್ಗಳಾಗ್ಬೋದು. ಸೊ ಹಲವಾರು ದೇಹಕ್ಕೆ ಬೇಕಾಗಿರುವ ಒಂದು ಸೂಕ್ಷ್ಮವಾಗಿರೋ ಒಂದು ಕೆಲವು ಅಂಶಗಳು ಕೂಡ ಈ ಕೊಲೆಸ್ಟ್ರಾಲ್ನಿಂದಾನೇ ಪಾಸ್ ಆನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಲಿಕ್ವಿಡ್. ಅದಕ್ಕೆ ಇದನ್ನ ಲಿಕ್ವಿಡ್ ಗೋಲ್ಡ್ ಅಂತ ಕರೀತಾರೆ. ಸೊ ಇದನ್ನ ಯಾವಾಗ ಅದು ಪಾಸ್ ಆನ್ ಆಗೋಕ್ಕೆ ಶುರು ಆಗುತ್ತೋ, ಸೊ ಅವಾಗ ಅದಕ್ಕೆ ಬೇಕಾಗಿರುವ ಒಂದು ಚೇತನ ಆಗ್ಬೋದು, ಅಥವಾ ಅದಕ್ಕೆ ಚೇತರಿಸ್ಕೊಂಡು ಅದಕ್ಕೆ ಒಂದು ಡೈಜೆಸ್ಟಿವ್ ಜ್ಯೂಸಸ್ ಸೆಕ್ರೇಷನ್ ಆಗೋದು ಶುರು ಆಗೋದು, ಬಾಡಿ ಫಂಕ್ಷನ್ಗಳು ಶುರು ಆಗೋದು. ಸೊ ಇವೆಲ್ಲದಕ್ಕೂ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ, ಅದರ ಇಮ್ಯುನಿಟಿ ಬಿಲ್ಡ್ ಆಗೋಕ್ಕೆ ಸಹಾಯ ಆಗುತ್ತೆ. ಸೊ ಈ ಕೊಲೆಸ್ಟ್ರಾಲ್ ಅನ್ನೋದು ಒಂದು ರೀತಿಯಲ್ಲಿ ಈ ಒಂದು ಕಾರಣಗಳಿಂದ ತುಂಬಾನೇ ಇಂಪಾರ್ಟೆಂಟ್. ಸೊ ಮಗುವಿಗೂ ಕೂಡ ವಯಬಲ್ ಆಗಿ ಹೊರಗಡೆ ಎನ್ವೈರನ್ಮೆಂಟ್ ನ ಮೊದಲನೇ ಆಹಾರ ಅದುವೇ ತಾಯಿಯ ಮಿಲ್ಕ್ ಆಗಿರುತ್ತೆ. ಹೌದು, ಸೊ ಅದು ದ್ರವರೂಪದ ಅಮೃತ ಆದ್ರೂ ಅದಕ್ಕೆ ಅದೇ ಸರ್ವಸ್ವವೂ ಆಗಿರುತ್ತೆ. ಸೊ ಅದರ ಡೈಜೆಷನ್ ಸ್ಟಾರ್ಟ್ ಆಗೋದೇ ಅಲ್ಲಿಂದ, ಸಲ್ಲಿಂದ ಆರಂಭ ಆಗುತ್ತೆ. ಹೌದು. ಸೊ ಆಯುರ್ವೇದದಲ್ಲಿ ನಾವು ಮತ್ತೊಂದು ಇವಾಗ ಜೇನುತುಪ್ಪ, ಹಾಲು ಅಥವಾ ಜೇನುತುಪ್ಪ ಮತ್ತು ತುಪ್ಪ ಸ್ವಲ್ಪ ಮಟ್ಟಿಗೆ ಸ್ವರ್ಣ ಅಥವಾ ಗೋಲ್ಡಿನ ಒಂದು ಪ್ರಿಪ್ರೇಷನ್ನ ಉಪಯೋಗಿಸ್ಕೊಂಡು, ಅದು ಕೂಡ ಮೊದಲೇ ಆದ ಒಂದು ದ ಫಸ್ಟ್ ಟೇಸ್ಟ್ ಆರ್ ದ ಫಸ್ಟ್ ಥಿಂಗ್ ದಟ್ ದ ಬೇಬಿ ಸಿ. ಸೊ ಇದನ್ನ ಒಂದು ಚಿಕ್ಕ ಮಾತ್ರದಲ್ಲಿ ಮಾತ್ರ ಮಗುವಿಗೆ ಅದನ್ನು ಕೊಡ್ತೀವಿ. ಅದರ ನಂತರ ಕೊಲೆಸ್ಟ್ರಾಲ್ ಅಥವಾ ತಾಯಿ ಹಾಲನ್ನು ಶುರು ಮಾಡೋದು. ಇದು ತಾಯಿ ಹಾಲು ಉಣಿಸುವಾಗ ಕೂಡ ಕೆಲವು ರೆಗ್ಯುಲೇಷನ್ಸು, ರೂಲ್ಸನ್ನು ಫಾಲೋ ಮಾಡೋಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ದ ಮದರ್ ಈಸ್ ಆಲ್ಸೋ ಲುಕಿಂಗ್ ಅಟ್ ಹರ್ ಹೈಜೀನ್. ಸೊ ಯಾವಾಗಲೂ ಒಂದು ಬಿಫೋರ್ ಶಿ ಫೀಡ್ಸ್, ಇಟ್ಸ್ ಇಂಪಾರ್ಟೆಂಟ್ ಶಿ ಕ್ಲೀನ್ಸ್ ದ ಏರಿಯಾ ಆ್ಯಂಡ್ ದೆನ್ ಫೀಡ್ಸ್ ದ ಬೇಬಿ. ಸೊ ಅದು ಒಂದಾದರೆ, ಎರಡನೇದು ಪೊಸಿಷನ್ ನೋಡ್ಕೊಳ್ಳೋದು. ನಾನು ನಿಮಗೆ ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಿದ್ದೆ, ನಮ್ಮಲ್ಲಿ ಒಂದು ಸೂತಿಕಾಗರ ಅಥವಾ ಒಂದು ಅವರು ತಾಯಿಗೆ ಒಂದು ಸೆಪರೇಟ್ ಆಗಿರ್ತಕ್ಕಂಥ ಒಂದು ರೂಮನ್ನ ಕೊಡೋದ್ರಲ್ಲಿ ಹೇಳ್ತಿದ್ದೆ, ಬಾಣಂತಿ ಗೃಹ ಅಂತ ಏನು ಹೇಳ್ತೀವಿ ಅದು. ಸೊ ಅದಕ್ಕೂ ಕೂಡ ಒಂದು ಅದರದ್ದು ಡೈರೆಕ್ಷನಲ್ಲೂ ಕೂಡ ಯಾವ ರೀತಿಯಲ್ಲಿ ಅದು ಬಿಲ್ಡ್ ಆಗಿರುತ್ತೆ ಅಂದರೆ, ಅದಕ್ಕೆ ಸೂರ್ಯನ ಕಿರಣ ತುಂಬ ಕಡಿಮೆ ಇರ್ತಕ್ಕಂಥದ್ದು, ತುಂಬ ಜಾಸ್ತಿ ವಿಪರೀತವಾಗಿ ಬರ್ತಕ್ಕಂಥದ್ದಲ್ಲ. ಬಟ್ ಇಟ್ ಶುಡ್ ಬಿ ಇನ್ ಒಂಥರ ಗಾಳಿಗಳು ಚೆನ್ನಾಗಿ ಬರಬೇಕು. ಸೊ ಬಟ್ ಅದ್ರ ಸೂರ್ಯ ಕಿರಣಗಳು ಬೀಳಬೇಕು, ಆದರೆ ತುಂಬ ಹೆಚ್ಚಾಗಿ ಬೀಳಬಾರ್ದು. ಆ ಒಂದು ಆ ರೀತಿಯಲ್ಲಿ ಇರ್ತಕ್ಕಂಥ ಕೋಣೆ, ವೂಂಬ್ ಎನ್ವೈರನ್ಮೆಂಟ್ ನ ಮಿಮಿಕ್ ಮಾಡೋ ತರ ಮಗುವಿಗೂ ಪ್ರಖರವಾದಂತ ಕಿರಣಗಳು ಬೀಳಬಾರ್ದು, ತಾಯಿಗೂ ಕೂಡ ಅದು ಈದಬಾರ್ಬಾರ್ದು. ಸೊ ಇನ್ ದ್ಯಾಟ್ ವೇ, ಸೊ ಒಂದು ಫೀಡಿಂಗ್ ಇಸ್ ಆಲ್ಸೋ ಹ್ಯಾಪನಿಂಗ್, ಅದು ನಾರ್ತ್ ಅಥವಾ ಈಸ್ಟ್ ಡೈರೆಕ್ಷನ್ನ ಫೇಸ್ ಮಾಡಿಕೊಂಡು ಫೀಡ್ ಮಾಡಬೇಕು. ಹಾಗೆ ಆ ಒಂದು ಆಲೋಚನೆಗಳು, ತಾಯಿ ಏನು ಮಾಡ್ತಾ ಇದ್ದಾಳೆ ಅದು ತುಂಬ ಗಂಭೀರತೆಯಿಂದ ಇಡಬೇಕು. ಸೊ ಹಲವು ಬಾರಿ ಮೊಬೈಲ್ನ ನೋಡಿಕೊಂಡು ಫೀಡ್ ಮಾಡೋದಾಗಲಿ, ಅಥವಾ ಇನ್ನೇನೋ ಯೋಚನೆಗಳು ಮಾಡಿ ಯಾರಾದ್ರೂ ಹತ್ರ ಮಾತಾಡ್ಕೊಂಡು ಫೋನಲ್ಲಿ ಮಾತಾಡೋದು, ಸೊ ಮಾಡಿ ಅದನ್ನು ಫೀಡ್ ಮಾಡೋದಾಗತ್ತೆ. ಸೊ ಆದಷ್ಟು ತುಂಬ ಗಮನವನ್ನು ಹಾರಿಸ್ಕೊಂಡು ಮಗುವಿನ ಒಂದು ಅದನ್ನು ಎಚ್ಚರಿಸ್ಕೊಂಡು ಆ ಹಾಲನ್ನು ಕುಡಿಸೋದಾಗಲಿ, ಸೊ ಇದನ್ನೆಲ್ಲ ಮಾಡಬೇಕು ಅನ್ನೋದನ್ನ ಆಚಾರ್ಯಗಳು ಅಂದರೆ ನಮ್ಮಲ್ಲಿ ಹೇಳಿದ್ದಾರೆ ಡಿಸ್ಕ್ರಿಪ್ಷನ್ಸಲ್ಲಿ. ಸೊ ಈ ರೀತಿಯಲ್ಲಿ ಗಮನದಲ್ಲಿ ಕೊಡಬೇಕು ಅಂತ. ಓಕೆ, ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ, ಕಾಲಾವಧಿಯ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಬೇಕಿತ್ತು. ಎಷ್ಟು ದಿನಗಳು ಅಂತ ಈ ಒಂದು ಸ್ತನ್ಯಪಾನವನ್ನ ಮಾಡಬೇಕು? ಇಂತಿಷ್ಟು ನಿರ್ದಿಷ್ಟ ಸಮಯ ಅಂತಿದೆಯಾ, ಅಥವಾ ಎಷ್ಟು ದಿನ ಆದರೂ ಕೊಡಬಹುದಾ? 6 months ಡೆಫಿನೆಟ್ ಆಗಿ ತಾಯಂದ್ರು ಕೊಡಬೇಕು. ಹಲ್ಲು ಬರೋವರೆಗೂ ಬ್ರೆಸ್ಟ್ ಫೀಡಿಂಗ್ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ತೀವಿ. ಬಟ್ ಜೊತೆಗೆ ಟಿಲ್ 1 year, ಆ್ಯಂಡ್ ಐ ಹ್ಯಾವ್ ಸೀನ್ ಮದರ್ಸ್ 1.5 year, ವೆರಿ ಪ್ರೌಡ್, 1.5 year ಟು 1.25 ವರ್ಷದವರೆಗೂ ಹಾಲನ್ನು ಉಣಿಸೋದು. ಸೊ ಇದು ಒಂದು ರೀತಿಯಲ್ಲಿ ತಾಯಿಯಂದ್ರಿಗೂ ಇಟ್ ಇಸ್ ಒಂದು ರೀತಿ ಒಂದು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್. ದ ಚಿಲ್ಡ್ರನ್ ಆರ್ ವೆರಿ ವೆಲ್ ಗ್ರೂಮ್ಡ್, ಸೋಷಿಯಲಿ ದೇ ಆರ್ ವೆಲ್ ಬಿಹೇವ್, ದೇ ಹ್ಯಾವ್ ದಟ್ ಸೆಕ್ಯೂರಿಟಿ ಇರುತ್ತೆ. ಮತ್ತು ಇರಬೇಕಾಗಿರೋ ಒಂದು ಇಮ್ಯುನಿಟಿಗೆ, ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥ ಕೆಲವು ಫ್ಯಾಕ್ಟರ್ಸ್ ಇರೋದ್ರಿಂದ ಹಾಲಿಂದ. ಸೊ ಬೋತ್ ಆರ್ ಗೆಟಿಂಗ್ ಬೆನಿಫಿಟೆಡ್. ಬಟ್ ಇಟ್ ಈಸ್ ಆಲ್ವೇಸ್ ಗುಡ್ ದಟ್ ಈವನ್ ದ ಬ್ರೆಸ್ಟ್ ಫೀಡಿಂಗ್ ಆಲ್ಸೋ ಫಾರ್ ದ ರೀಗೇನಿಂಗ್ ಆಫ್ ದ ಮದರ್ ಆಲ್ಸೋ ಇಟ್ ಇಸ್ ಸ್ಟಾಪ್ಡ್ ಅಟ್ ಒನ್ ಪಾಯಿಂಟ್ ಆಫ್ ಅ ಟೈಮ್. ಸೊ ಒಂದು ಮಗು ಬೆಳವಣಿಗೆ ಆಗ್ತಾ ಅದನ್ನು ಕಡಿಮೆ ಮಾಡೋದು ಒಂದು ರೀತಿಲಿ ತಾಯಂದ್ರಿಗೂ ಒಳ್ಳೆಯದು. ಬಟ್ ಮಿನಿಮಮ್ ಅಟ್ಲೀಸ್ಟ್ ಫಾರ್ 6 months
1 year ಅಂತೂ ಡೆಫಿನೆಟ್ಲಿ. ಆ್ಯಂಡ್ ಇಫ್ ದೇ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಯಾಕೊತ್ತೆ ಕೆಲವರು ಒಂದು ನಾವು ಹಳೆ ಕಾಲದಲ್ಲಿ ನಾವು ನೋಡಿದಾಗ ನಮ್ಮ ಅಜ್ಜಿಂದ್ರಿಗೆಲ್ಲ ಕೇಳಿದಾಗ ಅವರು ಒಂದು 3 ವರ್ಷದವರೆಗೂ ಕೊಟ್ಟಿರೋದುಂಟು, 4 ವರ್ಷದವರೆಗೂ ಕೊಟ್ಟಿರೋದುಂಟು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಮದರ್ ಆ್ಯಂಡ್ ದ ಚೈಲ್ಡ್ ಆಲ್ಸೋ. ಬಟ್ ಆದಷ್ಟು ಒಂದು 2 years, ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಅಂತ ನಾವು ಏನು ಹೇಳ್ತೀವಿ, ಇವಾಗ ಹಾಲು ಉಣ್ಸೋದೇನಿದೆಯಲ್ಲ ಅದ್ರದ್ದು ಬೆನಿಫಿಟ್ಟು ತಾಯಂದ್ರಿಗೂ ಇರುತ್ತೆ. ಸೊ ಬ್ರೆಸ್ಟ್ ಫೀಡಿಂಗಿನ ಒಂದು ಬೈ ಡೂಯಿಂಗ್ ದ್ಯಾಟ್ ಈವನ್ ತಾಯಂದ್ರಿಗೂ ಕೂಡ ದ ರಿಸ್ಕ್ ಆಫ್ ಆಲ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಬರೋದಾಗ್ಲಿ, ಓವರಿಯನ್ ಕ್ಯಾನ್ಸರ್ಸು ದಟ್ ಈಸ್ ರೆಡ್ಯೂಸ್ಡ್. ಸೊ ಅದು ಒಂದೇ ಅಲ್ಲದೆ ಅವ್ರಿಗೆ ಬೇರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸಿಂದ ಬರ್ತಕ್ಕಂಥ ಕಾಯಿಲೆಗಳು ಕೂಡ ಕಡಿಮೆ ಆಗುತ್ತೆ. ಡಯಾಬಿಟೀಸ್, ಹೈಪರ್ ಟೆನ್ಷನ್ ಆಗ್ಬೋದು, ಅಥವಾ ಕೊಲೆಸ್ಟ್ರಾಲ್ ಇಶ್ಯೂಸ್ ಆಗಿರ್ಬೋದು. ಸೊ ಆಲ್ ಆಫ್ ದೋಸ್ ಆರ್ ರೆಡ್ಯೂಸಿಂಗ್ ಇನ್ ಒನ್ ವೇ. ಇದು ಒಂದಾದರೆ ಬ್ರೆಸ್ಟ್ ಫೀಡಿಂಗಿಂದ ನೀವು ನೋಡಿರ್ಬೋದು ದ ಚಾನ್ಸಸ್ ಆಫ್ ಆ್ಯಕ್ಚುಲಿ ಕನ್ಸೀವಿಂಗ್ ಅಗೇನ್ is a little lesser, but not a null factor. ಅಂದರೆ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. there can be chances that they get pregnant, but it is little lesser, reduced. ಮತ್ತು ಎರಡನೇದು ಏನಾಗುತ್ತೆ ಅಂದರೆ ಬ್ರೆಸ್ಟ್ ಫೀಡಿಂಗಿನ ಒಂದು ಟೈಮಲ್ಲಿ ದೇ ಡೋಂಟ್ ಪುಟ್ ಆನ್ ವೇಟ್ ವೆರಿ ಈಸಿಲಿ. ಅಂದರೆ ಅದ್ರ ತೂಕ ಜಾಸ್ತಿ ಆಗಲ್ಲ. ಸೊ ಒಂದು ರೀತಿಯಲ್ಲಿ ತೂಕ ಕಡಿಮೆ ಆಗೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಸೊ ದೇಹದಲ್ಲಿ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಕೂಡ ತರಿಸುತ್ತೆ. ಸೊ ಬ್ರೆಸ್ಟ್ ಫೀಡಿಂಗ್ ಇನ್ ದಟ್ ವೇ ಇಸ್ ವೆರಿ ಗುಡ್ ಫಾರ್ ದ ಮದರ್. ನಾನು ಅವಾಗಲೇ ಹೇಳಿದ ಥರ ಒಂದು ನಿಪಲ್ ಸ್ಟಿಮ್ಯುಲೇಷನ್ ನಂತರ ಬರಬೇಕಾಗಿರೋ ಒಂದು ಅಲ್ಲಿ ಆಕ್ಸಿಟೋಸಿನ್ ಒಂದು ಹಾರ್ಮೋನಿನ ಒಂದು ಹೆಚ್ಚಿಗೆ ಆಗೋದಾಗಲಿ, ಅಥವಾ ರಕ್ತಸ್ರಾವ ಕಡಿಮೆ ಆಗೋದಾಗಲಿ, ಎನಿಮಿಯಾ ಪ್ರಾಬ್ಲಮ್ ಅಥವಾ ರಕ್ತಸ್ರಾವ ತುಂಬ ಹೆಚ್ಚಾಗಿ ಎನಿಮಿಯಾ ಆಗೋದು ಅಥವಾ ಸುಸ್ತಾಗೋದಾಗಲಿ, ಬೇರೆ ಕಾಂಪ್ಲಿಕೇಶನ್ಸ್ ಬರೋದು ಕಮ್ಮಿ ಆಗುತ್ತೆ. ಮತ್ತು ಮಗುನಲ್ಲಿ ಆ ಒಂದು ಸೋಷಿಯಲ್ ಎಬಿಲಿಟಿಗಳಾಗತ್ತೆ, ಏನು ಕಾನ್ಫಿಡೆನ್ಸ್ ಇರುತ್ತೆ ತಾಯಂದ್ರು ಕೂಡ ವೆನ್ ದೇ ಸ್ಟಾರ್ಟ್ ಟು ಬ್ರೆಸ್ಟ್ ಫೀಡ್ ದೇ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಆಲ್ಸೋ, ಬಿಕಾಸ್ ದ ಮಿಲ್ಕ್ ದಟ್ is portable, it is safe, it is already sterilized. ಸೊ ಯಾವುದೇ ರೀತಿಯ ಒಂದು ಅದ್ರ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಚಿಂತೆಗಳಿರಲ್ಲ. ಸೊ ಮತ್ತು ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಏನಿರುತ್ತೆ ಆ ಒಂದು ಸಿನಾರಿ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಸೊ ಬ್ರೆಸ್ಟ್ ಫೀಡಿಂಗ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್. ಸೊ ಇದು ಒಂದು ಆದರೆ ಸೊ ಇವಾಗ ನಾವು ಕಾಲಾವಧಿ ಅಂತ ಹೇಳಿದಾಗ ಸೊ ಇದನ್ನೆಲ್ಲ ನೋಡಿಕೊಂಡು ವಿ ವುಡ್ ಸೇ ದಟ್ ಟಿಲ್ 1 year ಇಟ್ ಇಸ್ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್. 1.5 year ವರೆಗೂ. ಸೊ ಡೆಫಿನೆಟ್ಲಿ ಆಲ್ ಮದರ್ಸ್ ಕ್ಯಾನ್ ಫೀಡ್ ದೇರ್ babies, and it is a very nice luxury period even for the mother and for the baby. ಸೊ ಬೋತ್ ಎಮೋಷನಲ್ ವೆಲ್ಬೀಯಿಂಗ್, ಸೋಷಿಯಲ್ ವೆಲ್ಬೀಯಿಂಗ್ ಮಗುಗೆ ತಂದು ಕೊಡುತ್ತೆ. ಫಿಸಿಕಲ್ ಹೆಲ್ತ್ನು ಇದು ಇಂಪಾರ್ಟ್ ಮಾಡುತ್ತೆ. ತಾಯಿಗೂ ಕೂಡ ದೇಹ ಸುಸ್ಥಿತಿಗೆ ಬರಲಿಕ್ಕೆ ಸಹಾಯ ಮಾಡುತ್ತೆ. ಬಿ ವೆಯ್ಟ್ ಮ್ಯಾನೇಜ್ಮೆಂಟ್ ಅಥವಾ ಅದರ್ ಹೆಲ್ತ್ ಇಶ್ಯೂಸ್ನು ಇದು ಕಂಟ್ರೋಲ್ ಮಾಡುತ್ತೆ. ಸೊ ಇದನ್ನ ಹೊರತುಪಡಿಸಿದ್ರೆ ಇನ್ನ ನಾರ್ಮಲಿ ಮೆಮರಿಯನ್ ಗ್ಲ್ಯಾಂಡ್ಸ್ ಅಲ್ಲಿ ಆಗುವಂತಹ ಒಂದಷ್ಟು ಸಮಸ್ಯೆ ಫೀಡ್ ಮಾಡುವಾಗ ಏನಾದರೂ ತೊಂದರೆಗಳಾದ್ರೆ, ಫಿಸಿಯೋಲಾಜಿಕಲಿ ಅಥವಾ ಸೈಕಲಾಜಿಕಲಿ ಏನಾನ ಸಮಸ್ಯೆಗಳೆದುರಾದ್ರೆ ಹೇಗೆ ನಾವು ಆ ಜಾಗವನ್ನ ನೋಡ್ಕೋಬೇಕು ಫೀಡ್ಗೆ ಅನುಕೂಲವಾಗೋ ರೀತಿಯಲ್ಲಿ? ಸೊ ಇವಾಗ ಮೊದಲನೇದಾಗಿ ನಾವು ನೋಡ್ತೀವಿ ಈ ಕ್ಲೆನ್ಲಿನೆಸ್ ಅಂತ ಏನು ಹೇಳ್ತೀವಿ ಆಫ್ ದ ಬ್ರೆಸ್ಟ್ ಆರ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಆಯುರ್ವೇದದಲ್ಲೂ ಕೂಡ ವಿ ಟಾಕ್ ಅಬೌಟ್ ಬಾಣಂತಿ ಅಭ್ಯಂಗಗಳ ಬಗ್ಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಈ ಅಭ್ಯಂಗಗಳು ಮಾಡೋದ್ರಿಂದ ಒಂದು ರೀತಿಯಲ್ಲಿ ಗಂಟು ಕಟ್ಕೊಳ್ಳೋದಾಗಲಿ, ವೇರ್ ದಿ ಡಕ್ಟ್ಸ್ ಆರ್ ಆಲ್ವೇಸ್ ಫಿಲ್ಡ್, ಅಥವಾ ಲ್ಯಾಬ್ಸಸ್ ಆಗೋದಾಗಲಿ, ಅಥವಾ ಅದು ಕಟ್ಟಿ ಅಲ್ಲಿ ತುಂಬ ಪ್ರೆಷರೈಸ್ ಮಾಡಿ ಅಲ್ಲಿ ಹುಣ್ಣುಗಳಾಗೋದಾಗಲಿ, ಇನ್ಫ್ಲಮೇಷನ್ ಆಗೋದಾಗಲಿ, ಅದನ್ನು ಕಡಿಮೆ ಮಾಡೋಕ್ಕೆ ಕೂಡ ಈ ಬಾಣಂತಿ ಅಭ್ಯಂಗಗಳನ್ನು ಅದನ್ನು ಅಡ್ವೈಸ್ ಮಾಡೋದು. ಸೊ ಒಂದು ರೀತಿಯಲ್ಲಿ ಬ್ರೆಸ್ಟ್ ಏರಿಯಾಲ್ಲಿ ಆ ಏರಿಯೋಲಾ ಅಂತ ಹಿಡಿದು ಆಕ್ಸಿಲಾ ರೀಜನ್ ಇಂದ ಹಿಡಿದು ಮಸಾಜ್ಗಳು ಮಾಡೋದ್ರಿಂದ ಈ ಥರ ಒಂದು ಗಂಟು ಕಟ್ಟೋದು ಕಡಿಮೆ ಆಗುತ್ತೆ. ಎರಡನೇದು ಬರ್ತಕ್ಕಂಥ ಸ್ನಾನದ ಟೈಮಲ್ಲಿ, ನಾನು ಅವಾಗ ಬಾಣಂತಿ ಕಷಾಯದ ಸ್ನಾನದ ಬಗ್ಗೆ ಹೇಳಿದೆ. ಸೊ ಇದರಲ್ಲಿ ಹಾಕೋ ಒಂದು ಕೆಲವು ಅರಿಶಿಣದ್ದು ಆಗಲಿ, ದಾರು ಹರಿದ್ರ ಆಗಲಿ, ಸೊ ಇವನ್ನೆಲ್ಲ ನಾವು ಯಾವಾಗ ಉಪಯೋಗಿಸ್ತೀವೋ ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಯಾವುದೇ ರೀತಿ ಇನ್ಫೆಕ್ಷನ್ಸ್ಗಳು ಪಡೆದೇ ಇರ್ತಾರೆ. ಹಾಗೆ ಇದು ಹೊಟ್ಟೆಗೆ ಹೋದ್ರು ಯಾವುದೇ ರೀತಿಯ ತೊಂದರೆ ಇಲ್ಲ, ತಾಯಿಗೂ ತೊಂದರೆ ಇಲ್ಲ, ಮಗುಗೂ ಏನು ತೊಂದರೆ ಇಲ್ಲ. ಅಕಸ್ಮಾತ್ ಆಗು ಏನಾದ್ರೂ ಇನ್ಫೆಕ್ಷನ್ಸ್ ಆದ್ರೆ ಅದು ಹೇಗೆ ಗೊತ್ತಾಗುತ್ತೆ ನಮ್ಗೆ? ಅದು ಬ್ರೆಸ್ಟ್ ಇದ್ರ ಇನ್ಫೆಕ್ಷನ್ಸ್ ಇದೆ. ಒಳ್ಳೆ ಪ್ರಶ್ನೆ ಇದು. ಇವಾಗ ಬ್ರೆಸ್ಟ್ ಮಿಲ್ಕಿನ ಒಂದು ಗುಣಗಳನ್ನ ನಾವು ನೋಡಿದಾಗ ಆಚಾರ್ಯಗಳು ದೇ ಟೆಲ್ ದಟ್ ಅದ್ರದ್ದು ವರ್ಣ ಅಥವಾ ಅದ್ರದ್ದು ಕಲರ್ ಆಗಲಿ, ಅದ್ರದ್ದು ಸ್ಮೆಲ್ ಆಗಲಿ, ಟೇಸ್ಟ್ ಆಗಲಿ, ಇಟ್ ಶುಡ್ ಆಲ್ ಬಿ ಇಟ್ ಶುಡ್ ಬಿ ಲೈಕ್ ಮಿಲ್ಕ್ ಟು ಲುಕ್ ಅಟ್. ಆ್ಯಂಡ್ ಅದ್ರದ್ದು ಕಲರ್ ಕೂಡ ನಾವು ನೋಡಿದಾಗ ಒಂಥರ ಈ ಶಂಕದ ಕಲರ್ ಇರಬೇಕು, ಯೆಲ್ಲೋಯಿಶ್ ವೈಟಿಶ್ ಒಂಥರ ಆ ರೀತಿಯಲ್ಲಿ ಇಟ್ ಶುಡ್ ಬಿ ಶಂಕದ ಕಲರ್ ಆಗಿ ಆ ಕಾರ್ನ್ ಶೆಲ್ ಕಲರ್ ಇರಬೇಕು. ಹಾಗೆ ಹಾಲನ್ನ ಯಾವಾಗ ನೀರ್ ಜೊತೆ ಬೆರೆಸ್ತಾರೋ ಅದು ಫ್ಲೋಟ್ ಆಗಬಾರ್ದು, ಸೆಟ್ಲ್ ಆಗಬಾರ್ದು. ಇಟ್ ಶುಡ್ ಕೈಂಡ್ ಆಫ್ ಮಿಕ್ಸ್, ನೀರ್ ಜೊತೆ ಸೇರ್ಕೊಂಡ್ಬಿಡ್ಬೇಕು, ಒಂದಾಗಬೇಕು. ಅದು ಒಳ್ಳೆ ಕ್ವಾಲಿಟಿ ಮಿಲ್ಕು. ತುಂಬ ತಿಕ್ಕಾಗಿರೋದು ಹೋಗಿ ಕೆಳಗಡೆ ಸೆಟ್ಲ್ ಆಯಿತು, ಅಥವಾ ತುಂಬ ಫ್ರಾತಿ ಆಗಿದೆ ಅಂದರೆ ನೊರ ಕೊಟ್ಕೊಳ್ತಾ ಇದೆ ಅಂದರೆ ಇಟ್ ಹ್ಯಾಸ್ ಟು ಬಿ ಕ್ಲೆನ್ಸ್ಡ್ ಅಂತ, ವಾತ ಜಾಸ್ತಿ ಆಗಿದೆ ಅಂತ.
ಸೊ ಈ ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ನ ಚೆಕ್ ಮಾಡೋದು ಒಳ್ಳೆಯದು. ಅದೇ ರೀತಿಯಲ್ಲಿ ಹೇಗೆ ಗೊತ್ತಾಗುತ್ತೆ ತಾಯಂದ್ರಿಗೆ ಈ ಥರ ಇನ್ಫೆಕ್ಷನ್ಸ್ ಅಥವಾ ಒಂದು ಫಿಸಿಕಲಿ ಶೀ ಕಮ್ಸ್ ಟು ನೋ ಗಂಟ್ಗಳಿರೋದು, ಅಥವಾ ಹಾಲ್ನಲ್ಲಿ ಒಂದು ಸ್ವಲ್ಪ ಶಿ ಇಸ್ ನಾಟ್ ಫೀಲಿಂಗ್ ಇಟ್ ಇಸ್ ನಾರ್ಮಲ್, ಸ್ಮೆಲ್ಲಲ್ಲಿ ಚೇಂಜ್ ಇರೋದು, ಕಲರಲ್ಲಿ ಚೇಂಜ್ ಇರೋದು, ಅಥವಾ ಮಗು ತುಂಬ ಕ್ರ್ಯಾಂಕಿ ಆಗಿರೋದು, ಅಥವಾ ಕಣ್ಣಿಗೆ ಕಾಣಿಸದೆ ಗಂಟುಗಳು ಕಾಣಿಸ್ಕೊಳ್ತಾ ಇರೋದಲ್ಲಿ ಅಲ್ಲಿಂದ ಕೀವು ಬರ್ತಾ ಇರೋದು ಕಾಣೋದು. ಸೊ ಇವೆಲ್ಲ ಕೆಲವು ಸೈನ್ಸ್ಗಳು ತಾಯಂದ್ರಿಗೂ ಗೊತ್ತಾಗುತ್ತೆ. ಆ್ಯಂಡ್ ಮಗು ಕಿರಿಕಿರಿ ಜಾಸ್ತಿ ಹೆಚ್ಚಾದಾಗ ಅಥವಾ ಜೀರ್ಣಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಇಟ್ ಈಸ್ ವೆರಿ ಇರಿಟೇಬಲ್ ಅಂತ ಅಂದಾಗ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇ ಸಮಥಿಂಗ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ ಹಿಯರ್ ಅಂತ. ಓಕೆ, ಸೊ ಅದರ ಒಂದು ಗುಣಧರ್ಮ ಸ್ವಭಾವ ನೋಡಿಕೊಂಡು ನಾವು ಕೂಡ ಮುಂದೆ ಏನು ಮಾಡ್ಬೋದು, ಏನಾದರೂ ತೊಂದರೆಗಳಾಗಿದೆಯಾ ಅಂತ ವಿ ಕ್ಯಾನ್ ಅಡ್ರೆಸ್ ಅಂತ ತಿಳಿಸ್ಕೊಟ್ರಿ. ಇನ್ನು ಒಂದು ಟಿಪ್ ಹೇಳೋದೇ ಆದರೆ ಕೊನೆಯದಾಗಿ ಏನು ಹೇಳಿ ಬಯಸ್ತೀರಾ? ಅಂದರೆ ಉತ್ತಮ ಮಿಲ್ಕ್ ಪ್ರೊಡಕ್ಷನ್ಗೆ ಏನು ಮಾಡಬೇಕು? ಉತ್ತಮ ಮಿಲ್ಕ್ ಪ್ರೊಡಕ್ಷನ್ಗೆ ಮೊದಲನೇದಾಗಿ ಮಾಡಬೇಕಾಗಿದೆ ತಾಯಂದಿರು, ನಮ್ಮಲ್ಲಿ ಕೆಲವು ಕಾರಣಗಳಿದೆ. ಹಾಲು ಯಾವಾಗ ಚೆನ್ನಾಗಿ ಬರಲ್ಲ, ವೆನ್ ದರ್ ಇಸ್ ಅ ಲಾಟ್ ಆಫ್ ಒಂಥರ ಆಂಗ್ಸೈಟಿ, ಸ್ಟ್ರೆಸ್ಸು, ಯಾವಾಗಲೂ ಮತ್ತೆ ಬೇಜಾರು ಮಾಡ್ಕೊಳ್ಳೋದು, ಹೊಟ್ಟೆ ಹಶ್ವಾಗಿ ಇಟ್ಕೊಳ್ಳೋದು, ಬಿಸಿಲಿಗೆ ಓಡಾಡ್ಕೊಂಡು ಬರೋದು, ಸ್ಟ್ರೆಸ್ ಆಗಿ ಇರೋದು, ಅಥವಾ ಯಾವುದೋ ಒಂಥರ ಕಟ್ನಿಟ್ಟಾಗಿರೋ ತುಂಬ ಪ್ರೊಸೀಜರ್ಸ್ ತುಂಬ ಹೆಚ್ಚಾಗಿ ಮಾಡಿ ದೇಹನ ಶುದ್ಧಿ ಮಾಡ್ಕೊಳ್ಳೋದಾಗ್ಲಿ ಆ ಥರದ್ದು ತಗೊಳ್ಳೋದು, ಅಥವಾ ಆಹಾರ ಪದ್ಧತಿಗಳಲ್ಲಿ ಏನೋ ಸರಿ ಇಲ್ಲ ಅಂತ ಅಂದಾಗ. ಸೊ ಆದಷ್ಟು ಎಲ್ಲ ಬಾಣಂತಿರಿಯು ಕೂಡ ಟ್ರೈ ಆ್ಯಂಡ್ ಕೀಪ್ ಮೈಂಡ್ ವೆರಿ ಕಾಮ್. ಎಲ್ಲ ಯು ಹ್ಯಾವ್ ಆಲ್ ದ ಹೆಲ್ಪ್ ಅಟ್ ಹೋಮ್. ತಾಯಂದ್ರು ಇರ್ತಾರೆ, ಅಕ್ಕಂದ್ರು ಇರ್ತಾರೆ, ನೋಡ್ಕೊಳ್ಳೋರು ಇರ್ತಾರೆ. ಸೊ ಮಗುವಿನ ಚಿಂತೆಯನ್ನು ನಿಮಗೆ ಅದನ್ನ ನಿಮ್ಮ ಜೊತೆಗೆ ಹೆಲ್ಪ್ ಮಾಡೋಕ್ಕೂ ಕೂಡ ಸಹಾಯ ಇರುತ್ತೆ. ಸೊ ಆದಷ್ಟು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಟ್ರೈ ಆ್ಯಂಡ್ ಬಿ ವೆರಿ ಚಿಯರ್ಫುಲ್. ದಟ್ ಈಸ್ ಒನ್ ಇನ್ಸ್ಟಿಂಕ್ಟ್ ವಿಚ್ ಹೆಲ್ಪ್ಸ್ ಟು ಸಿ ದಟ್ ದ ಮಿಲ್ಕ್ ಪ್ರೊಡಕ್ಷನ್ ಇಸ್ ಗುಡ್. ಮತ್ತು ಎರಡನೇದು ಏನು ಮಾಡೋದು ಅಂದರೆ, ಹಾಲು ಚೆನ್ನಾಗಿ ಬರ್ತಾ ಇಲ್ಲ ಅಂದಿದ ತಕ್ಷಣ ಒಂದು ರೀತಿಯ ಫಾರ್ಮುಲಾ ಮಿಲ್ಕನ್ನು ಶುರು ಮಾಡಿಬಿಡೋದು. ಸೊ ಇದನ್ನು ನೀವು ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ರು ಕೂಡ ನೀವು ಆ ಒಂದು ಹಾಲಿನ ಒಂದು ಸ್ಟಿಮ್ಯುಲೇಷನ್, ನಿಪಲ್ ಸ್ಟಿಮ್ಯುಲೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬ್ರೆಸ್ಟ್ ಫೀಡಿಂಗ್ ಅಥವಾ ಹಾಲು ಚೆನ್ನಾಗಿ ಬರೋಕ್ಕೆ. ಸೊ ಅದನ್ನು ನೀವು ಆದಷ್ಟು ಅದನ್ನು ಮಾಡ್ತಾ ಇದ್ರೆ ಅದು ತುಂಬ ಒಳ್ಳೆಯದು. ಸೊ ಎರಡೂ ಸ್ಥಾನಗಳಲ್ಲೂ ಪಾನವನ್ನ ಮಾಡಬೇಕು. ಇಂಟರ್ವೆಲ್ ಎಷ್ಟಿರಬೇಕು? ಇವಾಗ ಒಂದು ನಾವು ಹೇಳೋದು ಬ್ರೆಸ್ಟ್ ಫೀಡಿಂಗನ್ನು ಎವ್ರಿ 2 hours ದ ನ್ಯೂ ಮದರ್ಸ್ ದೇ ಹ್ಯಾವ್ ಟು ಫೀಡ್ 10 to 15 minutes on each breast. So this is very important. ಒಂದು 2 hours ಅಥವಾ 3 hours ಗ್ಯಾಪ್ ಆದಮೇಲೆ ಮತ್ತೆ ಫೀಡ್ ಮಾಡಬೇಕು. ಸೊ ಇದು ಹೋಗ್ತಾ ಒಂದು 4th-5th ಮಂತಲ್ಲಿ ಇದು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗ್ಬೋದು when they start to feed. But it's very important that they feed every 2-3 hours is a must and should. ಇದು ಮಾಡಬೇಕಾಗಿರೋದು. ಓಕೆ, ಸೊ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂಥ ಮಾಹಿತಿಯನ್ನು ಹಂಚಿಕೊಂಡ್ರಿ ಡಾಕ್ಟರ್. ಎಲ್ಲವುದಕ್ಕಾಗಿ ತುಂಬ ಹೃದಯದ ಅಭಿನಂದನೆಗಳು. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ವಿಶೇಷ ರೀತಿಯಂಥ ಮಾಹಿತಿಯನ್ನು ಹೊತ್ತು ತಂದಿರುವ ಬಾಣಂತಿ ಚರ್ಯೆ, ಸ್ತನ್ಯಪಾನದ ಪ್ರಾಮುಖ್ಯತೆ ಹಾಗೂ ಅದರಲ್ಲಿರುವಂತಹ ವಿಶೇಷತೆಗಳ ಕುರಿತಾಗಿ ಈ ಒಂದು ಸಂಚಿಕೆಯಲ್ಲಿ ಮಾಹಿತಿ ಹಾಗೂ ಮಾರ್ಗದರ್ಶನವನ್ನ ತಜ್ಞರಿಂದ ನಾವು ಪಡ್ಕೊಂಡಿದ್ದೀವಿ. ಮುಂಬರುವಂತಹ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.